ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಟೀಮ್ ಲೀಡರ್ ಎಂ ಬಿ ಲೋಕೇಶ್ ಮಾತಾಡ್ತಿದ್ದೇನೆ. 48,000ಕ್ಕೂ ಹೆಚ್ಚು ಹಾಡನ್ನು ಹಾಡಿರ್ತಕ್ಕಂಥ ಎಸ್ ಜಾನಕಮ್ಮನವರು ನಿಧನವನ್ನು ಹೊಂದಿದ್ದಾರೆ. ಅವರು ಕೊನೆಯ ಜೀವನವನ್ನು ಅಂದರೆ ಅಂತಿಮ ಜೀವನವನ್ನು ನಾನು ಮೈಸೂರಿನಲ್ಲೇ ಕಳೀಬೇಕು ಅಂತ ಅವರು ಆಸೆ ಪಟ್ಟಿದ್ದು ಅಂದರೆ ಕನ್ನಡಿಗರಾದಂಥ ನಮಗೆ ಎಷ್ಟು ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು. ಜಾನಕಮ್ಮ ಮಹಾನ್ ಪ್ರತಿಭೆ. ನಾವು ಚಿಕ್ಕವರಾಗಿದ್ದಾಗ ರೇಡಿಯೋಗಳೇ ಬರ್ತಿತ್ತು. ಹಾಡುಗಳನ್ನು ಹಾಡುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅಂತ ಪ್ರತಿಯೊಬ್ಬರೂ ಸಹ ಕೇಳ್ತಿದ್ದೋ. ಅಂಥ ಜಾನಕಮ್ಮನವರು ಇಂದು ಮೈಸೂರಿನಲ್ಲಿ ನಿಧನ ಹೊಂದಿ ಈ ಮೈಸೂರಿನಲ್ಲೇ ನಾನು ಮಣ್ಣಾಗಬೇಕು, ಈ ಕನ್ನಡ ನಾಡಿನಲ್ಲೇ ಮಣ್ಣಾಗಬೇಕು ಅಂತ ಅವರು ಕೇಳ್ಕೊಂಡಿದ್ದು ಅಂದರೆ ನಿಜವಾಗ್ಲೂ ಕನ್ನಡಿಗರ ಅಂದರೆ ಕರ್ನಾಟಕಕ್ಕೆ ಕಲೆ ಸಾಹಿತ್ಯದವರಿಗೆ ಎಷ್ಟು ಆಕರ್ಷಣೀಯ ಶಕ್ತಿ ಇದೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ನಾವು ಹೇಳ್ತೀವಿ ಸೆಲಿಬ್ರಿಟಿಗಳು ಅಂದ ತಕ್ಷಣ ಅವ್ರಿಗೆ ಹಣ ಇರ್ತದೆ, ಅಂತಸ್ತಿರ್ತದೆ ಅಂತ. ಆದರೆ ಜಾನಕಮ್ಮನವರಿಗೆ ನೂರಾರು ಕೋಟಿ ರೂಪಾಯಿನ ಆಸ್ತಿ ಇರ್ತಿತ್ತು. ಯಾಕೆಂದರೆ ಅವರು 48,000ಕ್ಕಿಂತಲೂ ಅತಿ ಹೆಚ್ಚು ಹಾಡನ್ನು ಹಾಡಿದ್ದಾರೆ ಅಂದರೆ ಅವರು ಅತ್ಯಂತ ಎಷ್ಟು ಹಣವಂತರು ಅಂತ ನಾವು ತಿಳ್ಕೊಬೋದು, ಆಸ್ತಿವಂತರು ಅಂತ ತಿಳ್ಕೊಬೋದು. ಆದರೆ ನೂರಾರು ಕೋಟಿ ರೂಪಾಯಿ ಇರತಕ್ಕಂಥ ಒಂದು ಆಸ್ತಿ ಹೊಂದಿದ್ರೂ ಸಹ, ಅರಮನೆಯಂತಹ ಬಂಗಲೆಯನ್ನು ಹೊಂದಿದ್ರೂ ಸಹ ನಾನು ಕನ್ನಡ ನಾಡಿನಲ್ಲೇ ನಾನು ಕೊನೆಯ ಜೀವನವನ್ನು ಕಳೀತೀನಿ ಅಂತ ಒಬ್ಬ ನವೀನ್ ಅಂತಕ್ಕಂಥ ಒಬ್ಬ ಹುಡುಗ ಅವರ ಅಭಿಮಾನಿಯ ಮನೆಯಲ್ಲೇ 2 ವರ್ಷಗಳ ಕಾಲ ಇದ್ದು ಅಲ್ಲೇ ಜೀವನವನ್ನು ಕಳೀತಾರೆ ಅಂದರೆ ಆ ಹುಡುಗ ಎಷ್ಟು ಅದೃಷ್ಟವಂತ. ನೋಡಿ ವಿಧಿಯಾಟ ಯಾವ ರೀತಿ ಇದೆ ಅಂತ. ನಾವು ಜೊತೆಯಲ್ಲೇ ಹುಟ್ಟಿರೋದಿಲ್ಲ, ಆದರೆ ಸಹೋದರಿಯರಾಗಿರ್ತಾರೆ. ಅದೇ ರೀತಿ ಚಿಕ್ಕಪ್ಪಂದರಾಗಿರ್ತೀವಿ. ಅವೆಲ್ಲ ಬಾಂಧವ್ಯಗಳು, ಅದು ದೇವರ ಕೊಟ್ಟಂಥ ಒಂದು ಉಡುಗೊರೆ. ಹಣ, ಅಂತಸ್ತು, ಆಸ್ತಿ, ಹೆಸರು, ಕೀರ್ತಿ ಇದ್ದ ಮಾತ್ರಕ್ಕೆ ನಾವು ಸಾವಿನಿಂದಲೇ ಆಗಲಿ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದೇ ರೀತಿ ನಾವು ಎಷ್ಟೇ ಪ್ರತಿಭಾವಂತರಾಗಿದ್ದರೂ ಸಹ ಆ ಕಾಲನೂ ಕರೆದಾಗ ನಾವು ಹೋಗಲೇಬೇಕು. ಹುಟ್ಟು ಒಂದು ಆಕಸ್ಮಿಕ. ಹಣ, ಅಂತಸ್ತು, ಕೀರ್ತಿ, ಸೌಂದರ್ಯ ಅವೆಲ್ಲ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗಬೇಕು. ಏಕೆಂದರೆ ನಾವು ಕೊನೆಗೆ ಮಣ್ಣಲ್ಲಿ ಮಣ್ಣಾಗ್ತೀವಿ. ಅದೇ ರೀತಿ ಒಂದು ಮಹದೇವಪುರದ ಒಂದು ಸ್ಥಳದಲ್ಲಿ ಒಂದಷ್ಟು ಜಮೀನಿನಲ್ಲಿ ಒಂದು ಸಣ್ಣ ಮನೆಯಲ್ಲಿ ಒಂದು ವರ್ಷಗಳ ಕಾಲ ಅಲ್ಲಿದ್ದು, ನಂತರ ಮೈಸೂರಿನಲ್ಲಿ ಅರಮನೆಯಂತಹ ಒಂದು ಬಂಗಲೆಗಳಿದ್ದರೂ ಸಹ ಮೈಸೂರಿನಲ್ಲಿ ಒಬ್ಬ ಸಾಕು ಮಕ್ಕಳು ಇದ್ದಾರೆ ಅಂತ ಅವರ ಒಂದು ಭಾವನೆಯಿಂದ ಅಲ್ಲಿ ವಾಸವಾಗಿದ್ದರು ಅಂದರೆ ಅವರಿಗೆ ಕನ್ನಡಿಗರ ಮೇಲಿದ್ದಂಥ ಪ್ರೀತಿ, ಮೈಸೂರಿನ ಮೇಲಿದ್ದಂಥ ಪ್ರೀತಿ ಎಷ್ಟು ಅಂತ ಇರುತ್ತದೆ. ಅವರು ಅಷ್ಟೆಲ್ಲ ಒಂದು ಉನ್ನತ ಮಟ್ಟದಲ್ಲಿ ಇಡೀ ದೇಶ ಪ್ರಪಂಚಾದ್ಯಂತ ಅವರ ಅಭಿಮಾನಿಗಳಿದ್ದರೂ ಸಹ ಅಷ್ಟೊಂದು ಪ್ರಶಸ್ತಿಗಳ ಸುರಿಮಳೆ ಸಾಮಾನ್ಯ ಮಾತೆ. ಅದು ಎಷ್ಟು ರಾಜ್ಯಗಳ ಹಲವಾರು ಪ್ರಶಸ್ತಿಗಳು. ಬಹುಶಃ ಅಷ್ಟೊಂದು ಪ್ರಶಸ್ತಿ ಪಡೆದಿರೋರು ನಮ್ಮ ದೇಶದಲ್ಲಿ ತುಂಬ ವಿರಳ ಅಂತಲೇ ಹೇಳ್ಬೋದು. 48,000 ಹಾಡುಗಳು ಅಂದರೆ ಒಂದು ಸೆಕೆಂಡು ಅವರ ಒಂದು ಹಾಡಿನ ಧ್ವನಿಯನ್ನು ನಿಲ್ಲಿಸೋಕ್ಕೆ ಸಾಧ್ಯನೇ ಇಲ್ಲ. ಕೋಟಿಗಳಲ್ಲಿ ಕೋಟ್ಯಾಂತರ ಜನರು ಈ ಭೂಮಿ ಮೇಲೆ ಬರ್ತೀವಿ, ಯಾರೋ ಒಬ್ಬರು ಇತಿಹಾಸ ಪುಟವನ್ನು ಸೇರ್ತಾರೆ. ಅಂಥದ್ರಲ್ಲಿ ನಮ್ಮ ಜಾನಕಮ್ಮನವರು ಸಹ ಒಬ್ಬರು ಅಂದರೆ ತಪ್ಪಾಗಲಾರ್ದು. ದೇವರು ಎಲ್ಲವನ್ನೂ ಕೊಟ್ಟು ನೋಡ್ತಾನೆ, ಕೊನೆಗೆ ಅಷ್ಟೇ ಕೆಲವು ಒಂದು ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾನೆ. ಜಾನಕಮ್ಮನವರು ಒಂದು ಏಕಾಂಗಿ ಜೀವನವನ್ನು ನಡೆಸಿದ್ರು ಅಂದರೆ ತಪ್ಪಾಗಲಾರ್ದು. ಅಂದರೆ ಸರಳ ಜೀವನ. ಅದೇ ರೀತಿ ಅವರಿಗೆ ಅಮ್ಮ ಮಗ ಅಂದರೆ ಒಬ್ಬನೇ ಮಗ, ಅತ್ಯಂತ ಪ್ರೀತಿಯ ಮಗ ಇದೀಗ ಒಂದು 5 ತಿಂಗಳ ಹಿಂದೆ ತೀರೋಗಿ ಅವರು ಎಷ್ಟು ದುಃಖಿತರಾಗಿದ್ದರು. ಎಂಥ ನೋವು. ಇದ್ದಂಥ ಒಬ್ಬ ಪ್ರೀತಿ ಪಾತ್ರ ಒಬ್ಬನೇ ಮಗನನ್ನು ಕಳೆದುಕೊಂಡಂಥ ತಾಯಿ ಕೊನೆಗೆ ಎಷ್ಟೆಲ್ಲ ನೋವನ್ನು ಅನುಭವಿಸಿರ್ಬೋದಲ್ವ. ನಿಜಕ್ಕೂ ಒಂದು ಅತ್ಯದ್ಭುತವೇ ಸರಿ. ಇಡೀ ದೇಶಾದ್ಯಂತ ಹಾಡನ್ನು ಹಾಡಿರ್ತಕ್ಕಂಥ ಆ ಮಹಾತಾಯಿ ಕೊನೆಗೆ ತಮ್ಮ ನೋವಿನಲ್ಲಿ ಕಾಲವನ್ನು ಕಳೆದು ತಮ್ಮ ಅನಾರೋಗ್ಯ ಪೀಡಿತರಾಗಿ ಸಾವನ್ನು ಅಪ್ತಾರೆ ಅಂತಂದರೆ, ಅದರಲ್ಲೂ ಕನ್ನಡ ನಾಡಿನಲ್ಲೇ ಸಾವನ್ನಪ್ತಾರೆ. ಕನ್ನಡ ಮಣ್ಣಲ್ಲೇ ಮಣ್ಣಾಗಬೇಕು ಅಂತಂದರೆ ಕನ್ನಡಿಗರಿಗೆ ಇದು ಒಂದು ಹೆಮ್ಮೆಯ ವಿಚಾರ. ಏಕೆಂದರೆ ಅವರು ಕರುನಾಡನ್ನೇ ಬಯಸಿದರು. ಅಂದರೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ಇವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ದೊರಕಲಿ. ಅದೇ ರೀತಿ
ದೇಶಾದ್ಯಂತ ಇವರು ಇಷ್ಟೊಂದೆಲ್ಲ ಹಾಡನ್ನು ಹಾಡಿ ಈ ರಾಷ್ಟ್ರದ ಕೀರ್ತಿ ಪತಾಕೆಯನ್ನು ಹಾರಿಸಿರ್ತಕ್ಕಂಥ ಈ ಹೆಮ್ಮೆಯ ಮಗಳ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿ ಅಂತ ನಾವು ಈ ಒಂದು ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಹುಟ್ಟು ಉಚಿತ, ಸಾವು ಖಚಿತ. ಕಾಲನು ಕರೆದಾಗ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ದೂರದ ಬೆಟ್ಟ ಹಚ್ಚ ಹಸಿರಾಗಿ ಕಾಣುತ್ತೆ. ಜೀವನ ಅನ್ನೋದು ಹತ್ರ ಹೋದಾಗಲೇ ಗೊತ್ತಾಗೋದು ಅಲ್ಲಿಯ ಕಲ್ಲಿ ಮುಳ್ಳಿನ ಹಾದಿ ಅಂತ ಈ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರಗಳು.